ಒಬ್ಬರಿಗೆ ಶೇಕ್ ಹ್ಯಾಂಡ್ ಕೊಡೋದು ಕೂಡ ನಿಮಗೆ ಗೊತ್ತಿಲ್ಲದೆ ಅವರ ಕಾರ್ಮಿಕನ ನೀವು ಎಲ್ಲ ಎನರ್ಜಿ ನಿಮ್ಮಿಂದ ಇಲ್ಲಿಂದಾನೇ ಹೋಗೋದು. ನೀವು ಒಂದು ಚೆಕ್ ಸೈನ್ ಮಾಡ್ತೀರಾ ಇಲ್ಲಿಂದ, ಕೊಡೋದು ಇಲ್ಲಿಂದ, ಊಟ ಮಾಡೋದು ಇಲ್ಲಿಂದ. ಎಲ್ಲ ಎನರ್ಜಿ ಇಟ್ ಗೋಸ್ ಫ್ರಮ್ ಹಿಯರ್ ಅಂಡ್ ಇಟ್ ಕಮ್ಸ್ ಫ್ರಮ್ ಹಿಯರ್. ಸೊ ಅದಕ್ಕಾಗಿ ನಿಮ್ಮ ಕೈಯಿಂದ ಮುಟ್ಟಕ್ಕೆ ಮತ್ತೆ ಶೇಕ್ ಹ್ಯಾಂಡ್ ಮಾಡೋದು. ನಿಮ್ಮ ಸಂಗಾತಿ ಜೊತೆಗೆ ಸ್ಖಲನವಿಲ್ಲದ ಮಿಲನ ಅಂತ ಅದೆಲ್ಲ ಏನ್ ಮಾಡ್ತಾರಲ್ಲ, ಇನ್ನೊಬ್ರು ಇರ್ತಕ್ಕಂಥ ದೈವಿಕ ಶಕ್ತಿನ ಎಕ್ಸ್ಟ್ರಾಕ್ಟ್ ಮಾಡೋದು. ಫಿಸಿಕಲ್ ರಿಲೇಶನ್ಶಿಪ್ಗೂ ಅವ್ರು ಹುಡುಕ್ತಾ ಇರ್ತಾರೆ ಯಾವ ವ್ಯಕ್ತಿಯಲ್ಲಿ ಆ ಎನರ್ಜಿ ಇದೆ ಅಂತ. ಹೇಗೆ ನಾನು ತಾಂತ್ರಿಕಲ್ಲಿ ಯಾವ ರೀತಿ ಎನರ್ಜಿನ ಪಡ್ಕೋಬೇಕು, ನಿಮ್ಗೊಂದು ವಶೀಕರಣ ಮತ್ತೆ ತಂತ್ರ ಪ್ರಯೋಗವನ್ನ ಮಾಡಿ ಅವ್ರ ಕಡೆಗೆ ಒಲಿಸ್ಕೊಂಡು ಹೋಗ್ತಾರೆ. ಬರೀ ಕಣ್ಣಲ್ಲೇ ಸಾಕಷ್ಟು ಸಂದರ್ಭಗಳಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿಲಿ ಯಾವತ್ತೂ ಅಷ್ಟೇ ನಾವು ಒಬ್ಬರಿಗೆ ಶೇಕ್ ಹ್ಯಾಂಡ್ ಅನ್ನೋದು ಕೊಡೋದು ಇದು ರೂಢಿಲೇ ಇಲ್ಲ. ಇದು ಬ್ರಿಟಿಷ್ ಇಂದ ಬಂದಿತ್ತು. ಈಗ ಫ್ರೆಂಡ್ಸ್ ಆಗ್ಬೋದು, ಗರ್ಲ್ ಫ್ರೆಂಡ್ಸ್ ಆಗ್ಬೋದು, ಗಂಡ ಹೆಂಡತಿರ್ನ ಪಬ್ಲಿಕ್ ವಾಗೆಲ್ಲ ತಪ್ಕೊಳ್ಳೋದು ಇದೆಲ್ಲ ನಂತರ ಶುರುವಾಗಿರೋದು. ಇದು ಹಳೆ ಕಾಲದಲ್ಲಿ ಯಾರು ಎಲ್ಲರ ಮುಂದೆ ತಪ್ಕೋತಿರ್ಲಿಲ್ಲ. ಜನರಲ್ ಆಗಿ ಏನೇ ಹೇಳ್ತಾರೆ ಅಂದ್ರೆ, ಒಬ್ಬರಿಗೆ ಶೇಕ್ ಹ್ಯಾಂಡ್ ಕೊಡೋದು ಕೂಡ ನಿಮಗೆ ಗೊತ್ತಿಲ್ಲದೆ ಅವರ ಕಾರ್ಮಿಕನ ನೀವು ತಗೋತಿರಂಗಿಲ್ಲ. ಅಂದ್ರೆ ಒಬ್ಬರಿಗೆ ಶೇಕ್ ಹ್ಯಾಂಡ್ ಆಗ್ಲಿ, ಒಬ್ಬರನ್ನ ತಪ್ಕೊಳ್ಳೋದಾಗ್ಲಿ, ಇದೆಲ್ಲ ಮಾಡಬಾರ್ದು, ನೀವು ಸ್ಟ್ರಾಂಗ್ ಆಗಿರ್ಬೇಕು ಅಂತ ಅಂತಾರೆ. ಸೊ ಇದು ಯಾಕೆ? ಒಂದು ಅವ್ರ ಕಾರ್ಮಿಕ್ ನಾವ್ ಹೇಳ್ಕೊಳ್ಳೋದು, ಇನ್ನೊಂದು ನಮ್ದು ನಾವೇನು ಅರ್ನ್ ಮಾಡ್ಕೊಂಡಿರ್ತೀವೋ ಇವಾಗ ಜಪ ತಪ ಮಾಡ್ಬಿಟ್ಟು ಅದನ್ನ ಅವ್ರು ಹೇಳ್ಕೋತಾರೆ, ನಮ್ಮ ಸಿದ್ಧಿ. ಎಕ್ಸಾಕ್ಟ್ಲಿ. ಇದನ್ನ ತುಂಬಾ ತಾಂತ್ರಿಕ್ಸು ಕೂಡ ಇದನ್ನ ಉಪಯೋಗಿಸ್ತಾರೆ. ನೀವು ನೋಡಿ, ದೊಡ್ಡ ದೊಡ್ಡ ಸ್ವಾಮಿಗಳು ಮುಟ್ಟಿಸ್ಕೊಳಲ್ಲ. ಜನ ಅನ್ಕೊಂಡ್ಬಿಡ್ತಾರೆ, ಓಹೋಹೋ ಇವ್ರೇನ್ ಮಹಾ ಮಡಿ ಮೈಲ್ಗೆನಾ, ನೀವು ನಮ್ಮನ್ನ ಮುಟ್ಟಿಸ್ಕೊಳಲ್ವಾ, ಯಾಕೆ ಹತ್ರ ಮುಟ್ಟಿಸ್ಕೊಳಲ್ಲ ಅಂತ ಅಂದ್ಬಿಟ್ಟು. ಇವನ್ ನಮ್ ಸೌತ್ ಅಲ್ಲಿ ನೀವು ದೇವಸ್ಥಾನಗಳನ್ನ ನೋಡಿದ್ರೆ ಗರ್ಭಗುಡಿ ಒಳಗಡೆ ಹೋಗೋದಕ್ ಬಿಡೋದಿಲ್ಲ. ಆ ಸಂಪ್ರದಾಯ ಪದ್ಧತಿ ಯಾಕೆ ಇಟ್ಟಿದ್ದಾರೆ ಅಂದ್ರೆ, ಅವ್ರು ಲಕ್ಷಾಂತರ ಜಪ ಪೂಜೆ ಮಾಡಿ 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 ಒಂದ್ ಎನರ್ಜಿನ ಕೇಂದ್ರೀಕರಣಗೊಳಿಸಿರ್ತಾರೆ. ಅದೇ ರೀತಿ ಸ್ವಾಮೀಜಿಗಳು, ದೊಡ್ಡ ದೊಡ್ಡ ವ್ಯಕ್ತಿಗಳು ಎಲ್ಲರೂ ತಮ್ಮ ಜಪ ಸಾಧನೆಯನ್ನ ಮಾಡ್ಕೊಂಡು ತಾಂತ್ರಿಕ ವ್ಯಕ್ತಿಗಳನ್ನು ದೂರ ಹೋಗಿ ಅಂತಾರೆ. ಅದು ಮೈಲ್ಗೆ ಅಂತಲ್ಲ. ಅವರು ಒಂದು ರೆಲ್ಲಮಲ್ಲಿ ಒಂದು ಬೇರೆ ಲೆವೆಲ್ ಅಲ್ಲೇ ಜಪ ತಪ ಮಾಡಿ 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 ಹಂಗ್ ನಡ್ಕೊಂಡು ಹೋಗ್ತಿದ್ದಾಗ ಅವ್ರಿಗೆ ಲೌಕಿಕ ಜನದ ಜೊತೆ ಅಟ್ಯಾಚ್ಮೆಂಟ್ ಬೇಕಾಗಿರಲ್ಲ. ನೀವೇನೋ ಎಮೋಷನಲಿ ಹೋಗಿ ತಬ್ಕೊಂಡು ಅಳೋದು, ಅಯ್ಯೋ ನನಗ್ ಕಷ್ಟ ಬಂತು, ಅಯ್ಯೋ ನನ್ ಮನೆ ಕಿತ್ಕೊಂಡ್ಬಿಟ್ರು, ಅಯ್ಯೋ ನನಗ್ ಸಾಲ ಆಗೋಗಿದೆ, ಅಯ್ಯೋ ನನ್ ಮಗನ್ಗೆ ಅವ್ನ ಹೆಂಡತಿ ಜಗಳ ಆಡ್ತಾಳೆ, ಈ ತರ ಲೌಕಿಕ ವಿಚಾರಕ್ಕೆ ಈ ದೊಡ್ಡ ದೊಡ್ಡ ಸ್ವಾಮಿಗಳು ಡಿಟ್ಯಾಚ್ಮೆಂಟ್ ಇಟ್ಕೊಂಡಿರ್ತಾರೆ, ಹಂಗ್ ಮುಟ್ಟಿಸ್ಕೊಳ್ಳೋದಿಲ್ಲ. ಬಟ್ ಇವಾಗ ಏನಾಗಿದೆ ಗೊತ್ತಾ, ಇನ್ನೊಂದು ಪದ್ಧತಿ, ನನಗೂ ಅದ್ ಬೇಜಾರಾಯ್ತು. ಅನೇಕ ಕಡೆ ನಾನ್ ಚಿಕ್ಕವಳಾಗಿದ್ದಾಗ ಕೂಡ ಕೋರ್ಸಸ್ ಮಾಡಕ್ ಹೋಗ್ತಿದ್ನಲ್ಲ, ಫಿಲಾಸಾಫಿಕಲ್ ಕೋರ್ಸಸ್, ಅಲ್ಲಿ ಐ ಬಿಲಾಂಗ್ ಟು ಯು, ಐ ಲವ್ ಯು ಅನ್ಬಿಟ್ಟು ತಬ್ಗೋಳಿ ಇನ್ನವ್ರು. ನಾನ್ ಯಾಕೆ ಆ ಹುಡುಗರ್ನೆಲ್ಲ ತಬ್ಗೋಬೇಕು ಅಂತ. ಇಲ್ಲ, ನೀವ್ ಅದನ್ನೆಲ್ಲ ಮೀರಿ ಬೆಳಿಬೇಕು, ಐ ಲವ್ ಯು ಅಂತ ಎಲ್ಲಾರನು ತಬ್ಕೋಬೇಕು, ಐ ಬಿಲಾಂಗ್ ಟು ಯು ಅಂತ. ನೋ, ಐ ಬಿಲಾಂಗ್ ಟು ಓನ್ಲಿ ಪರಮಾತ್ಮ. ವೈ ಶುಡ್ ಐ ಸೇ ದಟ್ ಐ ಬಿಲಾಂಗ್ ಟು ಯು ಅನ್ನೋದನ್ನ ಹೇಳ್ತಿದೆ. ಇದೇ ತರ ಇನ್ನೊಂದಷ್ಟು ಜನ ಸ್ವಾಮಿಗಳಿಗೆ ತರ ಅಲ್ಟ್ರಾ ಮಾಡರ್ನ್ ಅಲ್ಲಿ ಇದೆ. ಆ ಕಡೆ ಪೂರ್ತಿ ವೆಸ್ಟರ್ನು ಇಲ್ಲ, ಈ ಕಡೆ ಪೂರ್ತಿ ನಮ್ದು ಅಲ್ಲ. ಸೊ ಅಲ್ಲಿ ನೀನು ಕುಡಿಬಹುದು, ಸಿಗರೇಟ್ ಸೇರ್ಬೋದು, ಡ್ಯಾನ್ಸ್ ಮಾಡ್ಬೋದು, ಇದೆಲ್ಲ ಮೀರಿ ನೀನೊಂದು ಪೀಕ್ ಹೋಗ್ತಿಯಲ್ಲ, ಅಲ್ಲಿ ಪರಮಾತ್ಮನ್ ಕಾಣ್ತೀಯ ಅಂತ. ನಮಗೆ ಭಗವದ್ಗೀತೆಗೆ ವಿರುದ್ಧವಾದದ್ದು. ನೀನು ದುಶ್ಚಟಗಳನ್ನು ಮಾಡ್ಕೋಬಹುದು, ಅದನ್ನ ಮೀರಿ ನಿನಗ್ ಪರಮಾತ್ಮ ಕಾಣ್ತಾನಂತೆ. ನಿನ್ನ ಪ್ರೈಮ್ ಟೈಮ್ ಅಲ್ಲೇ ನೀನೆಲ್ಲಾನು ಹಾಳು ಮಾಡ್ಕೋತಾ ಇದ್ದಾಗ ನಿನ್ನ ವ್ಯಕ್ತಿತ್ವನ, ನಿನಗೆ ಆ ಪರಮಾತ್ಮ ಎಲ್ಲಿ ಕಾಣಿಸ್ತಾನ? ಅಷ್ಟ್ರಲ್ಲಿ ನಿನ್ ಲೈಫೇ ಮುಗ್ದೋಗಿರುತ್ತೆ. ಅವ್ರು ಈ ಕಡೆ ದೇಶಕ್ಕೂ ಒಳ್ಳೇದು ಮಾಡ್ತಿರಲ್ಲ, ಈ ಜನರೇಷನ್ ಅಲ್ಲಿರೋರು, ಈ ಕಡೆ ಕುಟುಂಬಕ್ಕೂ ಒಳ್ಳೇದು ಮಾಡ್ತಾರಲ್ಲ, ಈ ಕಡೆ ಹೆತ್ತ ತಂದೆ ತಾಯಿಗೂ ಒಳ್ಳೇದ್ ಮಾಡ್ತಿಲ್ಲ, ಈ ಕಡೆ ತನ್ನಗ್ ತಾನು ಕೂಡ ಒಳ್ಳೇದ್ ಮಾಡ್ಕೋತಿರಲ್ಲ. ಸೊ ತನ್ನ ಎನರ್ಜಿನ ತಪಸ್ ಮಾಡ್ಕೊಂಡಿರೋದ್ನೆಲ್ಲದನ್ನು ಬೇರೆಯವ್ರಿಗೆ ಕೊಡ್ತಿರ್ತಾರೆ. ಮತ್ತೆ ಕ್ಷಣಿಕವಾದ ಸುಖಗಳಿಗೆ ನಾವ್ ಹಿಂಗ್ ಹೋಗ್ತೀವಿ ಅಂತ ಹೋಗ್ತಾರೆ. ಸೊ ಇಟ್ ಸ್ಟಾರ್ಟ್ಸ್ ಫ್ರಮ್ ಯುವರ್ ಹ್ಯಾಂಡ್. ಶೇಕ್ ಹ್ಯಾಂಡ್ ಅಲ್ಲಿ ಅದನ್ನ ನಾವು ರುದ್ರದಲ್ಲಿ ಅಯಮ್ಮೆ ಹಸ್ತೋ ಭಗವನ್ ಅಯಮ್ಮೆ ಹಸ್ತೋ ಭಗವತ್ ತರಹ ಅಂತ. ಸೊ ನಿನ್ನ ಕೈಗಳಲ್ಲಿ ಎಷ್ಟು ತಾಕತ್ತಿದೆ ಅಂದ್ರೆ ಹೀಲಿಂಗ್ ಪವರ್. ಆಮೇಲೆ ನೀವು ಎಲ್ಲ ಪೂಜೆ ಮಾಡೋ ಎನರ್ಜಿ, ಎಲ್ಲ ಎನರ್ಜಿ ನಿಮ್ಮಿಂದ ಇಲ್ಲಿಂದಾನೇ ಹೋಗೋದು. ನೀವೊಂದು ಚೆಕ್ ಸೈನ್ ಮಾಡ್ತೀರಾ ಇಲ್ಲಿಂದ, ಕೊಡೋದು ಇಲ್ಲಿಂದ, ಊಟ ಮಾಡೋದು ಇಲ್ಲಿಂದ. ಆ ಊಟವೇ ನಿನ್ನ ದೇಹ ಜ್ಞಾನವಾಗಿ ಹೇಗೆ ಪರಿವರ್ತನೆ ಆಗುತ್ತೆ ಅಂತ. ಎಲ್ಲ ಎನರ್ಜಿ ಇಟ್ ಗೋಸ್ ಫ್ರಮ್ ಹಿಯರ್ ಅಂಡ್ ಇಟ್ ಕಮ್ಸ್ ಫ್ರಮ್ ಹಿಯರ್. ಸೊ ಅದಕ್ಕಾಗಿ ನಿಮ್ ಕೈಯನ್ನ ಮುಟ್ಟಕ್ಕೆ ಮತ್ತೆ ಶೇಕ್ ಹ್ಯಾಂಡ್ ಮಾಡೋದಕ್ಕೆ ಕೊಡಲ್ಲ. ಆಮೇಲೆ ನೀವು ನಮಸ್ಕಾರ ಮಾಡ್ಬೇಕಾದ್ರೂ ಅಷ್ಟೇನೆ, ಬೇರೆಯವ್ರದ್ದು ಮಾಡ್ಬಿಟ್ಟು ತಲೆ ಮೇಲೆ ಇಟ್ಕೊಳ್ಳೋದು, ಇದಕ್ಕೆ ಇಟ್ಕೊಳ್ಳೋದೆಲ್ಲ ಮಾಡ್ಕೊಂಡಾಗ ಅವ್ರ ಕರ್ಮ ಅಂದ್ರೆ ಅದನ್ನ ನಮ್ಗೆ ಹೇಳ್ಕೊಡೋದು ಅಹಂಕಾರಕ್ಕೆ ಅಂತಲ್ಲ. ಅವರು ಜಪತಪ ಮಾಡದೇ ಇರೋಂಥ ವ್ಯಕ್ತಿ ವಯಸ್ಸಿನಲ್ಲಿ ದೊಡ್ಡವರಾಗಿದ್ರು ಕೂಡ ನೀನು ನಮಸ್ಕಾರ ಮಾಡ್ತೀನಿ ಅಂತ ಮಾಡಿದಾಗ ನಮ್ಮ ಎನರ್ಜಿ ಹೋಗುತ್ತಂತೆ. ಇಲ್ಲಿ ವಯಸ್ಸು ಬರಲ್ಲ, ಸುಮ್ಮನೆ ದೇಹ ಬೆಳೆದಿರುತ್ತೆ, ವಯಸ್ಸಾಗಿರುತ್ತೆ, ಅದಲ್ಲ.
ನಿಜವಾಗ್ಲೂ ಜಪ ತಪ ಮಾಡಿಕೊಂಡು ಪರಮಾತ್ಮನಿಗೆ ಕನೆಕ್ಟ್ ಆಗಿರೋದು ಚಿಕ್ಕ ಮಗುನೇ ಆಗಿರ್ಲಿ, ಅವನಲ್ಲಿ ಗುರುವನ್ನ ಕಾಣ್ಬೇಕು, ಅವರಲ್ಲಿ ದೇವರನ್ನ ಕಾಣ್ಬೇಕು. ಶಂಕರಾಚಾರ್ಯರು ಚಿಕ್ಕ ವಯಸ್ಸಲ್ಲೇ ಅಷ್ಟು ದೊಡ್ಡ ಪರಮ ಗುರುಗಳಾಗಿದ್ರಲ್ಲ. ಸೊ ಇಲ್ಲಿ ವಯಸ್ಸು ಅಂತ ಬರೋದಿಲ್ಲ, ಯಾರಿಗ್ ನಿಜವಾದ ಜ್ಞಾನ ಇರುತ್ತೋ ಅದು ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ನಾವು ದೈಹಿಕವಾಗಿ ಹತ್ರ ಹೋಗೋದು, ತಬ್ಕೊಳ್ಳೋದು, ನಮ್ಮ ಎನರ್ಜಿನ ಅವ್ರಿಗೆ ಕೊಡೋದು ಅಥವಾ ಅವ್ರ ಕರ್ಮನ ನಾವ್ ಎತ್ಕೊಳ್ಳೋದು. ಇನ್ನೊಂದು ತಾಂತ್ರಿಕ ವಿದ್ಯೆನಲ್ಲಿದೆ, ಅವರಲ್ಲಿ ಪಂಚಮಕಾರಗಳು ಮಾಡಿದಾಗ ಫಿಸಿಕಲ್ ರಿಲೇಶನ್ಶಿಪ್ಗೂ ಅವ್ರು ಹುಡುಕ್ತಾ ಇರ್ತಾರೆ ದೈವಿಕವಾಗಿ ಯಾವ ವ್ಯಕ್ತಿಯಲ್ಲಿ ಆ ಎನರ್ಜಿ ಇದೆ ಅಂತ. ಅವರ ಜೊತೆ ಹೇಗೆ ನಾನು ತಾಂತ್ರಿಕಲ್ಲಿ ಯಾವ ರೀತಿ ಎನರ್ಜಿನ ಪಡ್ಕೋಬೇಕು ಅಂತ ಅನ್ನೋದನ್ನು ಕೂಡ ನೋಡ್ತಿರ್ತಾರೆ. ಬಟ್ ಮಹಿಳೆ ಇದ್ರಲ್ಲಿ ಏನು ಅಂದ್ರೆ ಭೂಮಿ ಸ್ವರೂಪಳು, ಅವಳು ಕ್ಷಮಯಾಧರಿತ್ರಿ, ಅವಳಿಗೆ ಎಲ್ಲಾ ರೀತಿ ಎನರ್ಜಿನೂ ಇರುತ್ತೆ. ಆ ಎಫೆಕ್ಟ್ ಮಹಿಳೆಗೆ ಬರಲ್ಲ, ಬಟ್ ಪುರುಷನಿಗೆ ಬರುತ್ತೆ. ಯಾಕೆ ಅಂದ್ರೆ ಅದಕ್ಕಾಗಿ ಅವರು ತಪಸ್ ಮಾಡೋಂತ ವ್ಯಕ್ತಿಗಳು ಈ ರೀತಿ ದೈವಿಕವಾದ ವ್ಯಕ್ತಿಗಳನ್ನ ಹುಡುಕ್ತಿರ್ತಾರೆ. ಅದೇ ಒಬ್ಬ ರಾಂಗ್ ವ್ಯಕ್ತಿ ಜೊತೆ ನೀವು ಕನೆಕ್ಷನ್ ಇಟ್ಕೊಂಡ್ರೆ, ನೀವು ನೋಡ್ಕೊಳ್ಳಿ, ನಿಮ್ಗೇ ಗೊತ್ತಾಗ್ದಿದ್ದಂಗೆ ಕರ್ಮ ಬಂದ್ಬಿಟ್ಟು ನಿಮ್ಗೆ ಹೊಡೆದಿರುತ್ತೆ. ನೀವೇ ಗಮನಿಸಿ ನಿಮ್ ಜೀವನ ಬೂದ್ಗನ್ನಡಿ ಇಟ್ಕೊಂಡು, ನನ್ಗೆ ಯಾಕೆ ಹಿಂಗಾಯ್ತು ಅಂತ ನೀವು ಯೋಚಿಸಿ. ನಾನು ಇಷ್ಟು ಬೆಳೀತಾ ಇದ್ದವ್ರು ಯಾಕೆ ಹಿಂಗ್ ಬಿದೋದ್ವಿ, ಯಾಕೆ ಹಿಂಗಾಯ್ತು, ಯಾಕೆ ಅಲ್ಲಲ್ಲೇ ತಪ್ಪುಗಳು ನಡೀತಾ ಇದೆ ಅಂತಂದಾಗ ನಿಮ್ ಎನರ್ಜಿ ಆ ರೀತಿ ಬೇರೆಯವರು ತಗೊಂಡಿರ್ತಾರೆ. ಅದನ್ನ ನೀವು ಕ್ಲೆನ್ಸ್ ಮಾಡ್ಕೋಬೇಕು. ಅನೇಕ ಆಶ್ರಮಗಳಲ್ಲಿ ನೀವು ಕ್ಲೆನ್ಸಿಂಗ್ ಪ್ರಾಸೆಸ್ನು ಹೇಳ್ಕೊಡ್ತಾರೆ. ನಾನು ಮಾಡರ್ನೈಸ್ಡ್ ಆಗಿ ನೀವು ಕ್ಲೆನ್ಸಿಂಗ್ ಪ್ರಾಸೆಸ್ ಮಾಡ್ತೀನಿ, ಇದು ಮಾಡ್ತೀನಿ, ಪಾತ್ರೆ ತೊಳೆದಂಗೆ, ಬಟ್ಟೆ ಒಗದಂಗೆ ಅಂತ ಮಾಡ್ಕೋಬೇಡಿ. ನೀವು ದೇವ್ರ ಪೂಜೆ, ಬೀಜಾಕ್ಷರ ಮಂತ್ರಗಳು, ಪೂಜೆ, ಪುನಸ್ಕಾರ, ಧ್ಯಾನ ಮಾಡ್ತಿದ್ರೆ ತಾನಾಗೇ ಕ್ಲೆನ್ಸ್ ಆಗತ್ತೆ. ಈಗ ಪಂಚಮಕಾರಗಳು ಈ ತಾಂತ್ರಿಕ ಪೂಜೆಯಲ್ಲಿ ಏನ್ ಮಾಡ್ತಾರಲ್ಲ, ಈಗ ತಾಂತ್ರಿಕ್ ಸೆಕ್ಸ್ ಅಂತ ಏನ್ ಕರೀತಾರೆ, ಅಂದ್ರೆ ನಿಮ್ಮ ಸಂಗಾತಿ ಜೊತೆಗೆ ಸ್ಖಲನವಿಲ್ಲದ ಮಿಲನ ಅಂತ ಅದೆಲ್ಲ ಏನ್ ಮಾಡ್ತಾರಲ್ಲ, ಅದು ಆಕ್ಚುಲಿ ಅಂದ್ರೆ ಈಗ ಒಬ್ಬ ತಾಂತ್ರಿಕ ಪೂಜೆ ಮಾಡ್ತಕ್ಕಂಥ ವ್ಯಕ್ತಿ ಇನ್ನೊಬ್ರಿರ್ತಕ್ಕಂಥ ದೈವಿಕ ಶಕ್ತಿನ ಎಕ್ಸ್ಟ್ರಾಕ್ಟ್ ಮಾಡೋದಾ, ಅಥವಾ ಅದು 2-3 ತರ ಬರುತ್ತೆ. ನೆಗೆಟಿವ್ ಆಗಿ ಮಾಡೋರು, ಇವಾಗ ಅದರಲ್ಲೇ ವಾಮಾಚಾರ ಮತ್ತೆ ದಕ್ಷಿಣಾಚಾರದಲ್ಲಿರೋ ತರ ದೈವಿಕವಾಗಿ ಮಾಡೋ ವ್ಯಕ್ತಿಗಳು ರೆಗ್ಯುಲರ್ ಮನುಷ್ಯರ ಜೊತೆ ಸಂಪರ್ಕನೇ ಇಟ್ಕೊಳ್ಳಲ್ಲ. ಅವ್ರಲ್ಲೆಲ್ಲೋ ಕಾಣಿಸ್ಕೊಳ್ದೆ ಇರೋ ತರ ಕಾಡಲ್ಲಿ ಕೂತಿರ್ತಾರೆ, ತಪಸ್ ಮಾಡ್ತಾರೆ, ಅವ್ರವ್ರೇ ಮಾಡ್ಕೋತಾರೆ. ಅದೇನಂದ್ರೆ ಒಂಥರ ಅವ್ರಿಗೆ ಸಾಧನೆ ಮಾಡ್ಬೇಕು, ನಾನು ಆ ಲೋಕ ಈ ಲೋಕ ಎಲ್ಲಾ ಲೋಕಗಳನ್ನು ನೋಡ್ಬೇಕು, ಏನೇನ್ ವಿದ್ಯೆ ಇದೆಯೋ ಎಲ್ಲವನ್ನೂ ಕಲಿಬೇಕು ಅನ್ನೋ ಒಂದು ಇದಿರುತ್ತೆ, ಆಸೆ ಇರುತ್ತೆ. ಸೊ ಅದಕ್ಕಾಗಿ ಅವರೆಲ್ಲಾ ವಿದ್ಯೆಗಳನ್ನು ಪ್ರಯೋಗಗಳನ್ನಾಗಿ ಮಾಡಿ ನೋಡ್ಕೋತಾರೆ. ಬಟ್ ಕೆಲವು ಜನ ಅರ್ಧಂಬರ್ಧ ಕಲ್ತಿರ್ತಾರಲ್ಲ, ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ, ಅವರು ಸಾಮಾನ್ಯ ಜನರ ಮೇಲೂ ಬಂದು ಪ್ರಯೋಗ ಮಾಡ್ತಾರೆ. ಸೊ ನೀವು ಸುಮ್ನೆ ಹಿಂಗೋಗಿ ಕೂತಿದ್ದಾಗ್ಲೂ ಬೇರೆ ಜನರು ನಿಮ್ಗೊಂದು ವಶೀಕರಣ ಮತ್ತೆ ತಂತ್ರ ಪ್ರಯೋಗವನ್ನ ಮಾಡಿ ಅವ್ರ ಕಡೆಗೆ ಒಲಿಸ್ಕೊಂಡು ಹೋಗ್ತಾರೆ. ಬರೀ ಕಣ್ಣಲ್ಲೇ ಮಾಡ್ತಾರೆ. ಕಣ್ಣು ಮತ್ತೆ ಸುಮ್ನೆ ಕೂತಿದ್ದೆ ಚೆನ್ನಾಗಿ ಮಾತಾಡ್ಕೊಂಡೇನೆ ಒಳಗಡೆ ಒಂದ್ ಮಂತ್ರ ಜಪ ಮಾಡ್ತಿರ್ತಾರೆ, ಮತ್ತೆ ಕೈಯಲ್ಲಿ ಅವ್ರು ಒಂದಷ್ಟು ಮುದ್ರೆಗಳನ್ನ ಮಾಡ್ತಿರ್ತಾರೆ. ಸೊ ತಾನೇನ್ ಮಾಡ್ಬೇಕೋ ಅದ್ ಮಾಡ್ತಾರೆ. ನೀವೇ ಭ್ರಮೆಗೊಳಗಾಗಿ, ಒಂದು ಸ್ತಂಭನಕ್ಕೊಳಗಾಗಿ, ನಿಮ್ಗೇನು ಗೊತ್ತಿಲ್ದಂಗೆ ನೀವು ಅವ್ರ ಹಿಂದೆ ಹೋಗ್ತೀರ. ಅಲ್ಲ, ಈಗ ನಾನು ಆಗ್ಲೇ ಹೇಳ್ತೀನಿ ಒಬ್ಬರ ಮುಟ್ಟಿಸ್ಕೊಬಾರ್ದು ಅಂತ. ಈಗ ನಿಮ್ಮ ಸಂಗಾತಿಗಳಾಗ್ಬೋದು, ಈಗ ನಿಮ್ಮ ಗರ್ಲ್ ಫ್ರೆಂಡು, ನಿಮ್ಮ ಹೆಂಡತಿನೋ, ನಿಮ್ಮ ಬಾಯ್ ಫ್ರೆಂಡು, ನಿಮ್ಮ ಗಂಡನೋ, ಅಥವಾ ತಂದೆ ತಾಯಿ, ಇವ್ರನ್ನೆಲ್ಲ ಹಗ್ ಮಾಡೋದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಯಾರನ್ನು ಮುಟ್ಬಾರ್ದೆ? ಯಾಕೆ ಇಲ್ಲಪ್ಪ, ತಂದೆ ತಾಯಿ ಎಲ್ಲ ನಮ್ಗೆ ಕರ್ಮಾನುಸಾರವಾಗಿ ಅವ್ರು ನಮ್ ಜೊತೆನಲ್ಲಿ ಬಂದಿರ್ತಾರೆ ಜೀವನದಲ್ಲಿ. ಗಂಡ ಹೆಂಡತಿ ಅನ್ನೋದು ಅಗ್ನಿ ಸಾಕ್ಷಿಯಾಗಿ, ಪಂಚಭೂತಗಳ ಸಾಕ್ಷಿಯಾಗಿ ನಾವು ಮದುವೆ ಅನ್ನೋದು ಒಂದು ಇನ್ಸ್ಟಿಟ್ಯೂಷನ್ ಒಳಗಡೆ ಕಾಲಿಟ್ಟಿರ್ತೀವಿ. ಅದು ದೈವಿಕವಾದ ಪ್ರಕ್ರಿಯೆ. ಸೊ ಅದಕ್ಕೆಲ್ಲ ನಿಮ್ಗೇನು ದೋಷಗಳು ಬರೋದೇ ಇಲ್ಲ. ಇಲ್ಲೇ ಅಟ್ಯಾಚ್ಮೆಂಟ್ಗಳು ಬೆಳೆಸ್ಕೊಂಡಿರ್ತೀವಲ್ಲ ನಾವು. ಸೊ ಬೀದಿಯವ್ರ ಜೊತೆ ಎಲ್ಲ ನೀನ್ ಅಟ್ಯಾಚ್ಮೆಂಟ್ ಬೆಳೆಸ್ಕೋಬೇಡ. ಸದ್ಯ ಇಲ್ಲಿರೋ ಸಂಬಂಧಗಳ ಅಟ್ಯಾಚ್ಮೆಂಟ್ನೇ ನೀವು ಬಿಡಿಸ್ಕೊಂಡು ಹೋಗ್ಬೇಕು, ನಿರ್ಲಿಪ್ತತೆ ಬೇಕು ಅನ್ನೋದನ್ನ ಪರಮಾತ್ಮ ಹೇಳ್ತಿದ್ದಾಗ, ನಂಬರ್ ಆಫ್ ಪೀಪಲ್ ಜೊತೆ ಇದನ್ನ ವಾಸನೆ ಅಂತಾನು ಕರಿತೀವಿ. ಹಳೆ ಕಾಲದಿಂದ ಬಂದಿದ್ ವಾಸನೆ ಅಂದ್ರೆ ನಮಗ್ ಬರೀ ವಾಸನೆ ಹೊಡೆಯೋದಲ್ಲ, ಹೋದ್ ಜನ್ಮದಿಂದ ಒಂದು ವಾಸನೆ ಇರುತ್ತೆ. ಆ ವಾಸನೆ ಪ್ರಕಾರ ನೀವು ಯಾವ್ದೋ ವ್ಯಕ್ತಿಗಳು ನಿಮ್ಗೆ ಹತ್ರ ಆಗ್ತಿದ್ದಾರೆ ಅಂದಾಗ ನೀವು ತಕ್ಷಣ ಹೋಗಿ ಫಿಸಿಕಲಿ ಕ್ಲೋಸ್ ಆದಾಗ ನಿಮ್ಗೆ ಕರ್ಮ ಶುರು ಆಗ್ತಾ ಹೋಗುತ್ತೆ. ಸೊ ಅದು ನಿಮ್ಗೆ ಬ್ಯಾಡ್ ಕರ್ಮನೂ ಆಗ್ಬೋದು, ಗುಡ್ ಕರ್ಮನೂ ಆಗ್ಬೋದು, ಅಥವಾ ನಿಮ್ಗೆ ಹೋದ್ ಜನ್ಮದ ಪೆಂಡಿಂಗ್ ಕರ್ಮನೂ ಆಗಿರ್ಬೋದು. ಅದು ನಿಮ್ಗೆ ಅತಿ ಕೆಟ್ಟ ನೋವನ್ನು ಕೊಡಬಹುದು, ದುಃಖನೂ ಕೊಡ್ಬೋದು. ನೀವು ಇಲ್ಲಿರೋ ವ್ಯಕ್ತಿನ ಪಾತಾಳಕ್ಕೂ ಬಿಸಾಕ್ಬೋದು. ತುಂಬಾ ಜನ ಬೆಳೀತಿರೋ ವ್ಯಕ್ತಿ ಬಿದೋಗಿರ್ತಾರೆ. ಸೊ ಅಥವಾ ಕೆಲವು ಜನ ಬಿದೋಗಿರೋರು ಮೇಲೆದ್ದು ನಿಲ್ತಾರೆ. ಸೊ ಈ ರೀತಿ ಯು ನೆವರ್ ನೋ ಯಾವ್ದು ಹೆಂಗ್ ವರ್ಕ್ ಆಗತ್ತೆ ಅಂತ. ಬಟ್ ಇದೆಲ್ಲದಕ್ಕೂ ಏನು ಅಂತ ಹೇಳಿದ್ರೆ, ಕೆಲವು ಅನ್ಅವಾಯ್ಡಬಲ್ ಸಿಚುವೇಶನ್ ನಲ್ಲಿ ನಿಮ್ಮನ್ನ ಪರಮಾತ್ಮ ತಳ್ಳಿದ್ದಾಗ, ನೀವು ಎಲ್ಲವನ್ನೂ ಶರಣಾಗತಿ ತಗೊಂಡು ಪರಮಾತ್ಮನಿಗೆ ಅರ್ಪಿಸ್ತಿದ್ದಾಗಲೂ ನಿಮ್ಗಿಂತ ಕೆಲವು ಜನಗಳು ಈ ರೀತಿ ಬಂದ್ರು ನಿಮ್ ಜೀವನದಲ್ಲಿ ಅಂತ ಹೇಳಿದ್ರೆ, ತಿರ್ಗಾ ಅದನ್ನ ದೇವ್ರಿಗೆ ಅರ್ಪಿಸ್ಬಿಡಿ. ಅವಾಗ ನಿಮ್ಗೆ ಏನಾಗತ್ತೆ,
ಫಸ್ಟ್ ನೀವು ಮೆಂಟಲಿ ಯೋಚನೆ ಮಾಡಬೇಕು. ಪ್ರಜ್ಞಾನಂ ಬ್ರಹ್ಮ, ಪ್ರಜ್ಞೆಯಿಂದ ಪ್ರತಿಯೊಂದನ್ನು ಕೂಲಂಕುಷವಾಗಿ ಯೋಚನೆ ಮಾಡಬೇಕು. ಆದ್ರೂ ನಿಮ್ಗೆ ಯಾರೋ ಮೋಸ ಮಾಡಿ ದ್ರೋಹ ಮಾಡಿ ನಿಮ್ಗೆ ಹತ್ರ ಬಂದು, ಇವಾಗ ಎಷ್ಟೊಂದ್ ಜನ ಪೇಪರಲ್ಲಿ ನ್ಯೂಸ್ ಓದ್ತೀವಿ, ಯೂಟ್ಯೂಬ್ ಅಲ್ಲಿ ಓದ್ತೀವಲ್ವಾ, ಎಷ್ಟೋ ಜನ ಸುಮ್ನೆ ನಿಮ್ಮನ್ ಮದ್ವೆ ಆಗ್ತೀವಿ ಅಂತ ಯಾರ ಹತ್ರನೋ ಬಂದಿರ್ತಾರೆ, ದುಡ್ಡು ಕಿತ್ಕೊಂಡು ಹೊರಟೋಗಿರ್ತಾರೆ, ಅಥವಾ ನಿಮ್ಮನ್ನೆಲ್ಲ ನೋಡ್ಕೋತೀವಿ ಅಂತ ನಾಟಕ ಆಡ್ತಾರೆ. ಇವಾಗ ದುಡ್ಡು ತಗೊಳಕ್ಕೆ ಅನೇಕ ರೀತಿಯ ವಿಧವಾದ ನಾಟಕಗಳನ್ನ ಆಡ್ತಾರೆ. ಆತರ ಸ್ಕ್ಯಾಮ್ ಮಾಡಿ ಮಾಡೋಂತ ಜನಗಳು ಇರ್ತಾರೆ. ಅವಾಗ ನಿಮ್ದೇನಾಗತ್ತೆ, ಪಾಪಕರ್ಮ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಅವ್ರನ್ನ ಅನಲೈಸ್ ಮಾಡೋ ತನಕ. ಆಮೇಲೆ ಅದ್ರ ಜೊತೆಗೆ ನಿಮ್ ಎನರ್ಜಿನೂ ಕಿತ್ಕೊಂಡು ಹೊರಟೋಗ್ತಾರೆ. ನೀವು ಗಮನಿಸಿ, ನಿಮ್ ಜೊತೆ ಇದ್ದಿದ್ದು ದುಡ್ಡು ಗಿಡ್ಡು ಎಲ್ಲ ಕಿತ್ಕೊಂಡು ಹೋದ್ಮೇಲೂ ನೀವು ನರಳ್ತೀರಾ. ನರಳೋದೇನಕ್ಕೆ, ಎಮೋಷನಲಿ ನರಳ್ತೀರಾ. ದುಡ್ಡು ದುಡ್ಕೊಂಡ್ಬಿಡ್ಬೋದು, ಆದ್ರೆ ಆ ವ್ಯಕ್ತಿ ನಿಮಗ್ ಕೊಟ್ಟಂತ ನೋವು, ದುಃಖ, ಬೇಜಾರು ಏನಕ್ಕೆ ಅವ್ನು ಫುಲ್ ಎನರ್ಜಿ ಕಿತ್ಕೊಂಡು ಹೋಗಿರ್ತಾನೆ. ಸೊ ಅದನ್ನ ನೀವು ಮತ್ತೆ ವಾಪಸ್ ತಂದ್ಕೊಂಡು ಚೈತನ್ಯ ಭರಿತರಾಗ್ಬೇಕು ಅಂದ್ರೆ ದೇವ್ರೊಬ್ರೇ ಸಹಾಯ ಮಾಡೋದು. ನೀವು ಮೊದ್ಲು ಮಾಡ್ತಿದ್ದಕ್ಕಿಂತ ಅತಿ ಹೆಚ್ಚು ಧ್ಯಾನ, ತಪಸ್ಸು, ಪೂಜೆ ಪೂಜೆ ಪೂಜೆ, ತಪಸ್ಸು ನೀವು ನಡೆದಾಡೋವಾಗ್ಲೂ ಬರೀ ಮಂತ್ರ ಹೇಳ್ಕೋತಿದ್ದಾಗ ಅದೆಲ್ಲ ಕ್ಲೆನ್ಸ್ ಆಗಿ ಆಮೇಲೆ ದೇವ್ರಿಗೆ ಶರಣಾಗತಿ ತಗೊಂಡ್ಬಿಡ್ಬೇಕು. ಆಯ್ತು, ಈ ಸಿಚುವೇಶನ್ ನ ಕರ್ಮಾನುಸಾರವಾಗಿ ನನ್ನ ಜೀವನದಲ್ಲಿ ಕೊಟ್ಟೆಪ್ಪ ಪರಮಾತ್ಮ, ನನಗ್ ಗೊತ್ತಿರ್ಲಿಲ್ಲ, ನಾನ್ ಭ್ರಮೆಗೊಳಗಾಗಿದ್ದೆ. ಸೊ ಆದ್ರೆ ನಾನು ಅದರಿಂದ ಈಚೆ ಬರ್ಬೇಕು ಅಂತ ಇಷ್ಟಪಡ್ತೀನಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಟ್ಟು ನನಗೆ ಸನ್ಮಾರ್ಗವನ್ನ ತೋರ್ಸು ಅಂತ ತಿರ್ಗಾ ದೇವ್ರಿಗೆ ಹೋಗ್ಬೇಕು. ಜೀವನದಲ್ಲಿ ಹೋದ್ ಜನ್ಮದ ಕರ್ಮ ಪೆಂಡಿಂಗ್ ಇಟ್ಟು ಬಂದಿರ್ತೀವಲ್ವಾ, ಅವರು ಕೆಟ್ಟ ವ್ಯಕ್ತಿಗಳು ಬರ್ಬೋದು, ಒಳ್ಳೆ ವ್ಯಕ್ತಿಗಳು ಬರ್ಬೋದು. ನೀವಾಗಲೇ ಅದು ಒಳ್ಳೆ ಮಾತು ಹೇಳಿದ್ರಿ. ಈಗ ಇದು ಯಾರು ಬೇಕು ಪ್ರಾಕ್ಟಿಕಲಿ ಟೆಸ್ಟ್ ಮಾಡಿ ನೋಡ್ಕೊಬೋದು. ನಿಮ್ ಜೀವನ ತುಂಬಾ ಚೆನ್ನಾಗಿ ಸಾಕ್ತಿರತ್ತೆ, ಯಾವ್ದೋ ಕೆಲಸ ಸಿಕ್ಕಿರತ್ತೆ, ದುಡ್ಡು ಮಾಡ್ಕೊಂಡಿರತ್ತೀರ, ಜೀವನ ತುಂಬಾ ಚೆನ್ನಾಗಿ ನಡೀತಿರತ್ತೆ. ಯಾವುದೋ ಒಂದು ಹಂತದಲ್ಲಿ ಇದ್ದಕ್ಕಿದ್ದಂಗೆ ನಿಮ್ಗೆ ಡೌನ್ ಫಾಲ್ ಶುರು ಆಗತ್ತೆ, ಕಷ್ಟಗಳು ಬರಕ್ ಶುರು ಆಗತ್ತೆ, ಎಲ್ಲ ಒಂದೊಂದೇ ಕಳ್ಕೊತೀರ, ಮೆಂಟಲಿ, ಎಮೋಷನಲಿ, ಫಿಸಿಕಲಿ ತುಂಬಾ ವೀಕ್ ಆಗ್ತೀರಾ. ಅವಾಗ ಆಕ್ಚುಲಿ ನೀವು ಅಬ್ಸರ್ವ್ ಮಾಡಿದ್ರೆ ಅದೇ ಗಳಿಗೆಯಲ್ಲಿ ಹಿಂದೆ ಯಾರೋ ನಿಮ್ ಲೈಫಲ್ಲಿ ಒಬ್ರು ಬಂದೋಗಿರ್ತಾರೆ. ಅದು ಹುಡುಗನೇ ಆಗಿರ್ಬೋದು, ಹುಡುಗಿನೇ ಆಗಿರ್ಬೋದು, ಫ್ರೆಂಡು, ಅಥವಾ ಯಾವುದೇ ತರದ ಏನೇನೋ ಸಂಬಂಧಗಳಾಗಿರ್ಬೋದು. ಕೆಲವೊಂದ್ಸರಿ ಅಂತ ವ್ಯಕ್ತಿಗಳ ಜೊತೆ ನೀವು ದೈಹಿಕವಾಗಿ ಕೂಡ ಮುಂದುವರೆದಿದ್ರೆ ವಿತೌಟ್ ಯುವರ್ ನಾಲೆಡ್ಜ್ ನಿಮ್ಮ ಎನರ್ಜಿನ ಕಿತ್ಕೊಂಡು ಹೋಗಿರ್ತಾರೆ ಅವರು. ಎಸ್, ಎಕ್ಸಾಕ್ಟ್ಲಿ. ಎಮೋಷನಲ್ ಬಾಂಡೇಜು, ದೈಹಿಕವಾಗಿ, ಮತ್ತೆ ಕೆಲವು ಸಲ ಫ್ರೆಂಡ್ಶಿಪ್ ಅಲ್ಲೂ ಕೂಡ ನೀವು ಅನ್ಕೊಂಡ್ಬಿಡ್ಬೋದು, ಫ್ರೆಂಡ್ಗೆ ನಾನು ಜೀವ ಕೊಡ್ತೀನಿ, ನಾನು ಪ್ರಾಣ ಕೊಡ್ತೀನಿ, ನೀವು ಯಾರ್ಗ್ ಹೇಳ್ತಿರೋ. ಯಾಕೆ ಈ ರೀತಿ ಆಗತ್ತೆ ಅಂದ್ರೆ ಆ ಕರ್ಮ ಆಗ್ಲೇಬೇಕು ಅಂತ ಬರ್ದಿದ್ದಾಗ ಆ ವ್ಯಕ್ತಿಗೇನೆ ನೀವು ಕ್ಲೋಸ್ ಆಗೋದು. ಈಗ ಯಾರೋ ಪಕ್ಕದ ಮನೆಯವ್ರು ಬಂದ್ಬಿಟ್ಟು ನಿಮಗೆ ಕೊಡಿ 1 ಲಕ್ಷ ರೂಪಾಯಿ ಅಂದ್ರೆ, ಹೋಗ್ರಿ ನಾವು ಕೊಡಲ್ಲ, ನಾವು ದುಡ್ದಿದ್ವಿ ಅಂತ ಬಚ್ಚಿಟ್ಟು ಮೆತ್ತಗ್ ಮನೆಯೊಳಗೆ ಇಟ್ಟಿರ್ತೀರಾ. ಈ ವ್ಯಕ್ತಿ, ಯಾರೋ ಒಂದ್ ವ್ಯಕ್ತಿ ನಿಮಗ್ ಬಂದು ತುಂಬಾ ಕ್ಲೋಸ್ ಆಗಿ ನೀವು ಬಚ್ಚಿಟ್ಟಿರೋದ್ನು ಎತ್ಕೊಂಡು ಹೋಗ್ತಾರೆ ಅಂದ್ರೆ ಅವ್ರೆಷ್ಟು ನಿಮಗ್ ಕ್ಲೋಸ್ ಆಗ್ಬೇಕು. ಸೊ ಅಷ್ಟು ಕ್ಲೋಸ್ ಆಗಿ ನಿಮ್ಮಿಂದ ಎತ್ಕೊಂಡು ಹೋಗೋದು ಅನ್ನೋದು ಪೂರ್ವ ನಿಯೋಜಿತ ಕರ್ಮದಲ್ಲಿ ಇರುತ್ತೆ. ಆದ್ರೆ ಕೆಲವು ಸತಿ ಏನಾಗತ್ತೆ, ಅದನ್ನ ಪದೇ ಫೂಲ್ ಮೀ ಒನ್ಸ್, ಓಕೆ ನಾನ್ ಫೂಲ್ ಆದೆ ಅಂತ ಆಗತ್ತೆ. ಪದೇ ನನ್ನ ಫೂಲ್ ಮಾಡ್ತಾ ಇದ್ರೆ ಅಲ್ಲ, ಇದು ಉಂಡು ಹೋದ ಕೊಂಡು ಹೋದ. ಸೊ ಅದು ತುಂಬಾ ಇವಾಗ ಏನ್ ಮಾಡ್ಕೊಂಡಿದ್ದಾರೆ ಗೊತ್ತಾ, ಅದನ್ನೊಂದು ಬಿಸ್ನೆಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ತುಂಬಾ ಓದಿಲ್ದೆ ಇರೋರೆಲ್ಲರೂ ನಾನು ಪ್ರೀತಿಸ್ತೀನಿ ಅನ್ಬಿಟ್ಟು ಎಮೋಷನಲಿ ಆಟ ಆಡಿ, ಯಾಕೆಂದ್ರೆ ಮನುಷ್ಯರು ಅದಕ್ಕೆ ಸಿಕ್ಕಾಕೋತಾರೆ ಅಂತ ಯಾವ ವ್ಯಕ್ತಿಗಳ ಹತ್ರ ದುಡ್ಡಿದೆ ಅಂತ ನೋಡ್ಕೊಂಡ್ಬಿಟ್ಟು ಆ ರೀತಿ ಬಂದ್ಬಿಟ್ಟು ಕಿತ್ಕೊಂಡು ಹೋಗ್ತಾರೆ. ಅಲ್ಲ, ಈಗ ಲವ್ ಅಲ್ಲಿ ಟ್ರಾಪ್ ಅದೊಂದ್ ಕಡೆ ಆದ್ರೆ, ಈಗ ನಮ್ ಹೆಣ್ಮಕ್ಳು ಏನ್ ಕಮ್ಮಿ ಇಲ್ಲ. ಯಾರೋ ಪರಿಚಯ ಆಗ್ತಾರೆ, ಕಾಫಿ ಟೀ ಊಟಕ್ಕೆಲ್ಲ ಹಂಗೆ ಕ್ಲೋಸ್ ಆಗ್ಬಿಡ್ತಾರೆ. ಆಮೇಲೆ ನಮ್ಮ ಹತ್ರ ಒಂದ್ ಚೀಟಿ ಹಾಕಿ, ಈ ಚೀಟಿ ವ್ಯವಹಾರಗಳಲ್ಲಿ ಎಷ್ಟು ಜನ ಮೋಸ ಹೋಗಿರ್ತಾರಲ್ವ. ಹೌದು, ನಾನು ಹೇಳೋದು, ನೀವೇನೇ ಕೆಲಸ ಮಾಡಿದ್ರು ಸಿನ್ಸಿಯರ್ ಆಗಿ ಕೆಲಸ ಮಾಡಿ. ತುಂಬಾ ಜನ ನೋಡಿ, ಚೀಟಿಗೆ ಹಾಕಿರೋರು ಫಾರ್ ಎಕ್ಸಾಂಪಲ್ ಒಂದ್ಸತಿ ಸಡನ್ ಆಗಿ ಬಿದೋಗ್ತಾರೆ. ನಾನು ಅವಾಗ ಹೇಳ್ತೀನಿ, ಕರ್ಮದ ದುಡ್ಡು ನೀವೇನೇ ಮಾಡಕ್ ಹೋಗುದ್ರು ನಾನು ಇವತ್ತು ಚೆನ್ನಾಗಿದ್ದೀನಿ ಅಂತ ನೀವು ಅನ್ಕೋಬಹುದು, ಅದು ಒಂದಿನ ಕಿತ್ಕೊಂಡು ಹೋಗುತ್ತೆ. ಇದೆಲ್ಲದ್ರ ಹಿಂದೆನೂ ನಾವ್ ಇವಾಗ ಮಾತಾಡೋ ಸಬ್ಜೆಕ್ಟು ನಾಗ, ಸರ್ಪ, ದೋಷ ಮತ್ತಿದೆಲ್ಲ ನಿಮ್ಗೆ ಮಾಡಕ್ ಬಿಡತ್ವೆ ರಾಹು ಕೇತುಗಳು ಕೆಲ್ಸಾನ. ಬಟ್ ಅದಕ್ಕೆ ಗೊತ್ತು ಯಾವಾಗ ಕಿತ್ಕೊಂಡು ಹೋಗ್ಬೇಕು ಅಂತರೋದು. ಅದಕ್ಕೆ ಬಟ್ ನೀವು ಶನಿ ಪ್ರಭಾವಿತರಾಗಿ ನೀವು ಕರ್ಮ ಕಷ್ಟಪಟ್ಟು ಪಟ್ಟು ಪಟ್ಟು ಮಾಡೋದನ್ನ ಯಾರು ಕಿತ್ಕೊಳಕ್ಕಾಗಲ್ಲ. ನೀವು ರಾಹು ಪ್ರೇರಿತರಾಗಿ ಏನೋ ಟಕ್ ಅಂತ ಅವ್ರಿಗೆ ಮೋಸ ಮಾಡು, ಇವ್ರಿಗೆ ಮೋಸ ಮಾಡು, ಇವ್ರು ತಗೊಂಬಂದು ಇಲ್ಲಾಕು, ಇವ್ರು ತಗೊಂಬಂದು ಇನ್ನೊಂದಷ್ಟು ಜನ ಮಾಡ್ತಾರೆ. ಒಂದು ಸೈಟ್ಗೆ ಅಡ್ವಾನ್ಸ್ ಕೊಟ್ಬಿಡೋಣ ಅಂತ 4 ಜನದ ಹತ್ರ ಸಾಲ ತಗೊಂಡು ಸೈಟ್ ಅಡ್ವಾನ್ಸ್ ಕೊಟ್ಟು ಅಗ್ರಿಮೆಂಟ್ ಮಾಡ್ಕೊಂಡು ಅದನ್ನ ಮಾರಿ ಲಾಭ ಮಾಡ್ಕೊಂಡು ಇವ್ರಿಗೆ ವಾಪಸ್ ಕೊಡೋಣ ಅಂತ ಇವ್ರುಗಳೆಲ್ಲರ ಕೈಲೂ ಬೈಸ್ಕೊಂಡು ಶಾಪ ಹಾಕೋತಾರೆ. ಸೊ ಆತರನು ತುಂಬಾ ಜನ ಬಿಸ್ನೆಸ್ ಗಳನ್ನ ಮಾಡಕ್ ಹೋಗ್ತಾರೆ. ಆ ಶಾಪದ ದುಡ್ಡು ತಗೊಂಬಂದ್ ತನ್ನ ಮಕ್ಕಳನ್ನ ಓದಿಸ್ತಿದೀವಿ, ತಾವೇ ದೊಡ್ಡ ವ್ಯಕ್ತಿಗಳು ಅಂತ ತೋರ್ಪಡಿಸ್ಕೋತಾರೆ. ಇವ್ರ ತಂದೆ ತಾಯಿ ಮಾಡೋ ಅಂತ ತಪ್ಪುಗಳು ಮಕ್ಕಳಿಗೆ ಕಂಟಿನ್ಯೂ ಆಗತ್ತೆ ಶಾಪ. ಅಷ್ಟು ಕೂಡಿಟ್ಕೋತಾರ. ಒಂದಿನ ಎಲ್ಲಾ ಮನುಷ್ಯನು ಹೋಗ್ಲೇಬೇಕಾ?
ಅದ್ರ ಬದಲು ಕಷ್ಟಪಟ್ಟು ದುಡ್ದು ಬಿಟ್ಟಾಗ ನಮ್ಮಿಂದ ಯಾರು ಕಿತ್ಕೊಳಕ್ಕಾಗಲ್ಲ. ಆಯ್ತು, ನಾವು ಕಷ್ಟಪಟ್ಟು ದುಡ್ದಿದ್ದನ್ನು ಒಬ್ಬ ವ್ಯಕ್ತಿ ಕಿತ್ಕೊಂಡು ಹೋದ ಅಂತ ಇಟ್ಕೊಳ್ಳಿ, ದಟ್ ಈಸ್ ಯುವರ್ ಕರ್ಮ, ಅದು ಪ್ಯೂರೆಸ್ಟ್ ಕರ್ಮ. ನೀನ್ ಈ ಜನ್ಮದಲ್ಲಿ ಅವ್ರಿಗೆ ಕೊಡ್ಬೇಕಿತ್ತು, ಅದನ್ನ ಕೊಟ್ಬಿಟ್ಟು ಹೋಗ್ತೀಯ. ಸೊ ಅವಾಗ ಅದು ನಿನಗೆ ಬ್ಯಾಡ್ ಕರ್ಮ ಪರಿವರ್ತನೆ ಆಗಲ್ಲ, ಮುಂದಕ್ಕೆ ತಿರ್ಗಾ ದುಡ್ಕೋಬೇಕು.